ತಮಿಳುನಾಡು ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ವಿಧಾನಸಭೆ ಅಧಿವೇಶನದಲ್ಲಿ ರಾಷ್ಟ್ರಗೀತೆಯನ್ನು ಹಾಡದೆ ರಾಷ್ಟ್ರೀಯತೆಗೆ ಧಕ್ಕೆ ತಂದಿರುವ ತಮಿಳುನಾಡು ರಾಜ್ಯ ಸರ್ಕಾರವನ್ನು ರಾಷ್ಟ್ರಪತಿಗಳು ವಜಾಗೊಳಿಸಬೇಕು ಅಂತ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಸಿಎಂ ನಾಗಾರ್ಜುನ ಗೌಡ ತಿಳಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಸನಾತನ ಧರ್ಮ, ಹಿಂದೂ ಧರ್ಮವನ್ನು ವಿರೋಧಿಸ್ತಾ ಇದ್ದ ತಮಿಳುನಾಡು ರಾಜ್ಯ ಸರ್ಕಾರ ಈಗ ರಾಷ್ಟ್ರಗೀತೆಯನ್ನು ಕೂಡ ಹಾಡದೆ ರಾಷ್ಟ್ರೀಯತೆಗೆ ಧಕ್ಕೆ ತಂದಿದ್ದಾರೆ ಅಂತ ಕಿಡಿಕಾರಿದ್ರು. ನಮಸ್ತೆ. ತಮಿಳುನಾಡು ಸರ್ಕಾರಕ್ಕೆ ಕೇವಲ ಸನಾತನವನ್ನ, ಹಿಂದುತ್ವವನ್ನ ವಿರೋಧಿಸತಕ್ಕಂತಹ ಒಂದು ಕಾಯಿಲೆ ಇದೆ ಅಂತೇಳಿ ನಾವಾದ್ರೂ ಭಾವಿಸಿದ್ವಿ. ಆದ್ರೆ ಮುಂದುವರೆದು ದೇಶದ ಸಮಗ್ರತೆಯನ್ನ, ರಾಷ್ಟ್ರೀಯತೆಯನ್ನ ಗೌರವಿಸಬೇಕಾದಂತಹ ಒಂದು ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಸಂದರ್ಭದಲ್ಲಿ ರಾಜ್ಯಪಾಲರು ಹಾಜರಿ ಇದ್ರೂ ಸಹ ರಾಷ್ಟ್ರಗೀತೆಯನ್ನ ಹಾಡದೆ ರಾಷ್ಟ್ರೀಯತೆಗೆ ಧಕ್ಕೆ ತರತಕ್ಕಂತಹ ಕೆಲಸವನ್ನ ತಮಿಳುನಾಡು ಸರ್ಕಾರ ಮಾಡಿದೆ. ಇಷ್ಟಾದರೂ ಕೇಂದ್ರ ಸರ್ಕಾರ ಯಾಕೆ ಇನ್ನು ಮಧ್ಯಪ್ರವೇಶ ಮಾಡಿಲ್ಲ? ಮಾನ್ಯ ರಾಷ್ಟ್ರಪತಿಗಳು ತತ್ಕ್ಷಣ ಮಧ್ಯಪ್ರವೇಶವನ್ನು ಮಾಡಿ ತಮಿಳುನಾಡು ಸರ್ಕಾರವನ್ನು ವಜಾಗೊಳಿಸಲಿಲ್ಲ ಅನ್ನೋದಾದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮಿಳುನಾಡು ಸರ್ಕಾರದಿಂದ ರಾಷ್ಟ್ರೀಯತೆಯ ವಿಷಯದಲ್ಲಿ ದೇಶಕ್ಕೆ ದೊಡ್ಡ ಗಂಡಾಂತರ ಕಾದಿದೆ ಅಂತೇಳಿ ನಾನಾದ್ರೂ ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರೀಯತೆ ಗೌರವಿಸ್ತಕ್ಕಂಥದ್ದು, ದೇಶದ ಸಾರ್ವಭೌಮತ್ವವನ್ನು ಎತ್ತಿಡಿತಕ್ಕಂಥದ್ದು ಭಾರತೀಯ ಪ್ರಜೆಗಳಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಅದನ್ನೇ ಸರ್ಕಾರ ಮರೆಯುತ್ತೆ ಅಂತ ಹೇಳಿದ್ರೆ ನಾಳೆ ಅವರು ಬೇಡ, ನಾವೇ ಪ್ರತ್ಯೇಕ ದೇಶವನ್ನ ರಚಿಸಿಕೊಳ್ತೇವೆ ಅಂತ ಸಹ ಹೇಳ್ಬೋದು. ಇದು ದೇಶದ ಭದ್ರತೆಗೆ ಸಹ ಅಪಾಯವನ್ನು ತಂದೊಡ್ಡತಕ್ಕಂತಹ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಹೀಗಾಗಿ ಮಾನ್ಯ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಿ ತಮಿಳುನಾಡು ಸರ್ಕಾರವನ್ನು ವಜಾಗೊಳಿಸಿ ಅಂತೇಳಿ ಶ್ರೀರಾಮ್ ಸೇನೆ ಆಗ್ರಹಿಸುತ್ತೆ. ಜೈ ಶ್ರೀರಾಮ್.